ಸರ್ಕಾರದ ಆರ್ಥಿಕ ಸ್ಥಿತಿ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನಾರ್ಥಕ ಚಿಹ್ನೆಗಳು ಇಂಥ ಬೆಳವಣಿಗೆಯಿಂದ ಮೂಡ್ತಾ ಇದೆ. ನಾನು ಡೈರೆಕ್ಟ್ ಫಾಲೋ ಅಪ್ ಅಲ್ಲಿ ನಾವು ಕೂಡ ಇರ್ತೀವಿ. ಸರ್ಕಾರದ ಪ್ರಮುಖ ಸಚಿವರುಗಳನ್ನ ಈ ಬಗ್ಗೆ ಪ್ರಶ್ನೆಯನ್ನು ಕೇಳ್ತೀವಿ ಮತ್ತು ಇದಕ್ಕೆ ಆಲ್ಮೋಸ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ತೆಗೆದುಕೊಂಡು ಹೋಗ್ತೀವಿ. ಮುಂದೆ ಬುಲೆಟಿನ್ಸ್ನಲ್ಲಿ ಇದರ ಬಗ್ಗೆ ಮಾಹಿತಿ ಕೂಡ ನಾವು ಕೊಡ್ತೀವಿ. ಈಗ ಪೊಲಿಟಿಕಲ್ ಸ್ಟೋರಿ ಕಡೆಗೆ ಗಮನ ಹರಿಸೋದಾದ್ರೆ, ಕಾಂಗ್ರೆಸ್ನಲ್ಲಿ ನಮಗೆ ಗೊತ್ತು ಅಂತರ್ಯುದ್ಧ ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಮುಖವಾಗಿ ಪವರ್ ಶೇರಿಂಗ್ ನ ಫೈಟ್ ನಲ್ಲಿ ದಿನಕ್ಕೊಬ್ಬರ ಹೇಳಿಕೆ, ಪ್ರತಿಯೊಬ್ಬರ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರ. ಈ ಬೆನ್ನಲ್ಲೇ ದೆಹಲಿಗೆ ಕಾಂಗ್ರೆಸ್ ದಲಿತ ಸಚಿವರ ಪರೇಡ್ ಮುಂದುವರಿತಾ ಇದೆ. ಸತೀಶ್ ರಾಜಣ್ಣ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರ ಸರದಿ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆಯಂತೆ. ದಲಿತ ಸಮಾವೇಶ ಮತ್ತು ಪಕ್ಷದ ಇತರೆ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆಯಾಗುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇಲಾಖೆಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಅವರು ಕಂಪ್ಲೇಂಟ್ ಅನ್ನು ಕೊಡೋ ಸಾಧ್ಯತೆ ಇದೆ. ಹಾಗೂ ಡಿಕೆ ಶಿವಕುಮಾರ್ ಅವ್ರಿಗಿರುವಂತಹ ಡಬಲ್ ಖಾತೆ, ಅವ್ರ ಪವರು, ಅದೆಲ್ಲವನ್ನ ನೀವು ಹೀಗೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಕಟ್ ಆಫ್ ಏನಾದರೂ ಆಗುತ್ತಾ ಅಂತ ಒಂದು ಕ್ಲಾರಿಟಿಯನ್ನು ಬಯಸಿ ಇವರು ಕೂಡ ದೆಹಲಿ ಮೆರವಣಿಗೆಗೆ ಹೊರಟಿದ್ದಾರೆ. ಆಲ್ರೆಡಿ ಕ್ಲಾರಿಟಿಯನ್ನು ಬಯಸಿ ರಾಜಣ್ಣ ಅವರು ಹೋಗಿದ್ರು. ಅವರು ಹೋಗಿ ಬಂದ ಮೇಲಂತೂ ವಿಪರೀತ ಫಾರ್ಮಿಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಏಕ್ ಮಾರ್ ದೋತ್ ಕೂಡ ಅನ್ನೋ ರೀತಿಯಲ್ಲಿ ಪ್ರತಿ ಮಾತನಾಡ್ತಿದ್ದಾರೆ. ಆಮೇಲೆ ಪರೋಕ್ಷ ಇಂಡೈರೆಕ್ಟು ಹೆಸರು ತಗೊಳ್ಳದೆ ಅದೆಲ್ಲ ಏನಿಲ್ಲ, ಡೈರೆಕ್ಟಾಗಿ ಹೆಸರು ತಗೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಈಗ ಪರಮೇಶ್ವರ್ ಅವರ ಸರದಿ, ನೋಡೋಣ ಏನು ಮಾಡ್ತಾರಂತ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಹೈಕಮಾಂಡ್ ನಿಂದ ಇವರಿಗೆ ಸಮಯ ಸಿಕ್ಕಿದೆಯಾ? ಎಷ್ಟೊತ್ತಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ? ಯಾವ್ಯಾವ ವಿಚಾರಗಳಿಗೆ ಕ್ಲಾರಿಟಿನ ಬಯಸ್ತಾ ಇದ್ದಾರೆ ಅಂತ? ಹೆಸರು ಮರುನಾಮಕರಣ ಮಾಡಿ ಆದ್ರೂ ಸಮಾವೇಶ ಮಾಡೋದು ನಿಶ್ಚಿತ ಅನ್ನೋ ಹಠಮಾರಿ ರಾಜಕಾರಣದ ಮುಂದುವರೆದ ಭಾಗನ ಇದು? ಮಮತಾ, ಕಾಂಗ್ರೆಸ್ನ ದಲಿತ ಸಮುದಾಯದ ಸಚಿವರು ಏನೋ ಒಂದು ಯೋಜನೆ ರೂಪಿಸ್ಕೊಂಡು ಪದೇ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಏನೆಲ್ಲ ಅವರು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ಕೊಂಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಈಡೇರಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗಿ ಬಂದರು ದೆಹಲಿಗೆ. ದಲಿತ ಸಮಾವೇಶದ ಬಗ್ಗೆ ಸ್ಪಷ್ಟತೆಯನ್ನು ಸಿಕ್ಕಲೇ ಇಲ್ಲ, ಆದರೆ ಮಾತಾಡ್ಕೊಂಡು ಬಂದಿದ್ದಾರೆ. ನಂತರ ಕೆ.ಎನ್. ರಾಜಣ್ಣ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಒಂದು ರೀತಿಯಲ್ಲಿ ದಲಿತ ಸಮಾವೇಶ ಆಗುತ್ತೋ ಆಗಲ್ವೋ, ಎಲ್ಲೊಂದು ಕಡೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂತಹ ಸುದ್ದಿಗಳು ಹಬ್ತಾ ಇದ್ದಾವೆ. ಆದರೆ ಇಲ್ಲಿ ದಲಿತ ಸಮುದಾಯದ ಸಚಿವರು ದಲಿತ ಸಮಾವೇಶನ ಮಾಡಲೇಬೇಕು ಅನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಈ ಹಿಂದೆ ಅಹಿಂದ ವರ್ಗಗಳ ಒಕ್ಕೂಟದಿಂದ ಹಾಸನದಲ್ಲಿ ಸಮಾವೇಶ ಮಾಡಿದಾಗ ಅದನ್ನ ಡಿ.ಕೆ. ಶಿವರು ಹೈಜಾಕ್ ಮಾಡಿದ್ರು. ಇದನ್ನ ಹಾಗಾಗೋದಕ್ಕೆ ಬಿಡೋದಿಲ್ಲ, ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ದಲಿತ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ. ಆ ಹಿನ್ನೆಲೆಯಲ್ಲೇ ಅವರಿಬ್ಬರು ಸಚಿವರ ದೆಹಲಿ ಭೇಟಿ ಬಳಿಕ ಈಗ ಇವತ್ತು ಬೆಳಿಗ್ಗೆ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. 10:30ಗೆ ಅವರ ಫ್ಲೈಟ್ ಇದೆ. ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಮುಖ್ಯವಾಗಿ ಒಂದಷ್ಟು ಪಕ್ಷದ ಆಂತರಿಕ ವಿಚಾರಗಳ ಚರ್ಚೆಯನ್ನ ಅವರು ಹೈಕಮಾಂಡ್ ನಾಯಕರ ಜೊತೆ ಮಾಡಿ ಬರ್ತಾರೆ. ದಲಿತ ಸಮುದಾಯದ ಸಮಾವೇಶ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ, ಅದರ ಬಗ್ಗೆ ಸ್ಪಷ್ಟತೆಯನ್ನು ಪಡ್ಕೊಂಡು ಬರ್ತಾರೆ. ಜೊತೆಗೆ ಅನುಮತಿ ಕೊಡಬೇಕು ಅನ್ನುವಂಥ ಮನವರಿಕೆಯನ್ನು ಕೂಡ ಹೈಕಮಾಂಡ್ ನಾಯಕರೇ ಮಾಡ್ತಾರೆ. ಯಾಕೆಂದರೆ ಹಲವು ಎರಡು ಬಜೆಟ್ಗಳಲ್ಲಿ, ಜೊತೆಗೆ ಬೇರೆ ಸಂದರ್ಭಗಳಲ್ಲಿ ದಲಿತ ಸಮುದಾಯಕ್ಕೆ ಏನು ಘೋಷಣೆ ಮಾಡಲಾಗಿದೆ ಅನುದಾನ ಕಾರ್ಯಕ್ರಮಗಳು ಯಾವುದು ಕೂಡ ಈಡೇರಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಲಿತ ಸಮುದಾಯ ಅತೃಪ್ತಿ ಹೊಂದಿದೆ. ಇದನ್ನು ನೀಗಿಸಬೇಕು ಅಂದರೆ ಒಂದು ಸಮಾವೇಶ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಮನವರಿಕೆ ಮಾಡ್ಕೊಂಡು ಬರ್ತಾರೆ. ಇದ್ರ ಜೊತೆಗೆ ಮುಖ್ಯವಾಗಿ ಡಿ.ಕೆ. ಶಿವರ ಹಸ್ತಕ್ಷೇಪ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬೇರೆಯವ್ರಿಗೆ ಕೊಡೋ ವಿಚಾರ, ಜೊತೆಗೆ ಅವರಿಗೆ ಡಿ.ಸಿ.ಎಂ ಹುದ್ದೆ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಡಬಲ್ ಖಾತೆ ಇದೆ, ಇವ್ಯಾವು ಎಲ್ಲವೂ ಕೂಡ ಪಕ್ಷದಲ್ಲಿ ಗೊಂದಲ ಮೂಡಿಸ್ತಾ ಇದೆ. ಇದಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಬರ್ತಾರೆ. ಒಟ್ಟಾರೆಯಾಗಿ ಪರಮೇಶ್ವರ್ ಅವರ ದೆಹಲಿ ಭೇಟಿ ಬಹಳ ಕುತೂಹಲ ಮೂಡಿಸಿದೆ. ಇನ್ನೂ ಕೂಡ ಯಾರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಈ ಅಪಾಯಿಂಟ್ಮೆಂಟ್ ಇನ್ನೂ ಕೂಡ ಸಿಕ್ಕದಂಗೆ ಕಾಣಿಸ್ತಾ ಇಲ್ಲ. ಇವತ್ತೇ ಭೇಟಿ ಸಾಧ್ಯ ಆದರೆ ಇವತ್ತೇ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರೋ ಸಾಧ್ಯತೆ ಇದೆ. ಒಂದು ವೇಳೆ ರಾಹುಲ್ ಗಾಂಧಿ ಭೇಟಿ ಇವತ್ತಾಗಲಿಲ್ಲ ಅಂದರೆ ನಾಳೆಗೆ ಪ್ರವಾಸ ಮುಂದುವರೆಕೊಂಡು ನಾಳೆ ವಾಪಸ್ ಆಗುವ ಸಾಧ್ಯತೆಯೂ ಕೂಡ ಇದೆ. ಮಮತಾ, ರೈಟ್. ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, BJP ಥರ ಏನಲ್ಲ ಹೈಕಮಾಂಡ್ ಭೇಟಿ, ಇಲ್ಲಿ ಕಾಂಗ್ರೆಸ್ನಲ್ಲಿ ಈಸಿ. ಹಾಗಾಗಿ ಮೋಸ್ಟ್ಲಿ ಪರಮೇಶ್ವರ್ ಅಂತ ಸೀನಿಯರ್ ಲೀಡ್ರಿಗೆ ರಾಹುಲ್ ಗಾಂಧಿ ಅವರು ದರ್ಶನ ಕೊಡ್ತಾರೆ.